ಇವತ್ತು ತುಂಗಭದ್ರಾ ಡ್ಯಾಮ್ ಗೇಟ್ ಏನು ಮುರಿದು ಬಿದ್ದಿರುವಂಥ ಒಂದು ವಿಚಾರದಲ್ಲಿ ಈ ಒಂದು ಸ್ಟಾಪ್ಲರ್ ಗೇಟನ್ನು ಇವತ್ತೇನು ಅಳವಡಿಕೆ ಮಾಡ್ತಾ ಇರುವಂಥ ಒಂದು ವಿಚಾರದಲ್ಲಿ ಒಂದು ಒಳ್ಳೆ ತಂತ್ರಜ್ಞಾನ ಇರುವಂಥ ನಮ್ಮ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಕೆಲಸ ಕಾರ್ಯ ನಡೀತಾ ಇದೆ. ನಾನು ಅದನ್ನು ವೀಕ್ಷಣೆ ಮಾಡಿದ್ದೇನೆ. ಈ ಒಂದು ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ತಡ ಆಗ್ತಾ ಇದೆ ಅನ್ನುವಂಥದ್ದು ನೋಡಿದಾಗ ನಾನು ಇದರಲ್ಲಿ ರಾಜ್ಯಗಳ ಬಗ್ಗೆ ನಾನು ಏನೋ ಒಂದು ಅಪಾದನೆ ಮಾಡಬೇಕು ಅನ್ನೋದು ವಿಚಾರ ಅಲ್ಲ. ಸುಮಾರು ಈ ಕೆಲಸ ಎಷ್ಟೇ ಸ್ಪೀಡಾಗಿ ಮಾಡಬೇಕಂದ್ರೂ ಕೂಡ ನಮ್ಮ ಬೇರೆ ರಾಜ್ಯದ ಅಂದರೆ ತುಂಗಭದ್ರಾ ನದಿಗೆ ಇದರ ಲಾಭ ಪಡೆಯುವಂಥ ಆಂಧ್ರ ಆಗಿರ್ಬೋದು, ಇವತ್ತು ತೆಲಂಗಾಣ ರಾಜ್ಯಗಳಾಗಿರ್ಬೋದು, ಆ ಅಧಿಕಾರಿಗಳ ಒಂದು ಸಹಕಾರ, ವಿಶೇಷವಾಗಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಒಂದು ಅಸಹಕಾರ ಅಂದರೆ ತಡ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಏನಂದರೆ ಈ ನೀರು ಹರಿದೋಗೋದ್ರ ಮೂಲಕ ಆ ರಾಜ್ಯದ ಒಂದು ತುಂಗಭದ್ರಾ ನದಿ ಅಡಿಯಲ್ಲಿ ಇವತ್ತೇನು ಅಣೆಕಟ್ಟು ನಿರ್ಮಾಣಗಳಾಗಿದೆ ಅದು ಇದರ ಲಾಭ ಪಡೆಯುವಂಥ ಯೋಚನೆ ಮಾಡ್ತಿರೋದು ಒಂದು ದುರ್ದೈವದ ಸಂಗತಿ. ಹಾಗಾಗಿ ಬರುವಂಥ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ಅಧಿಕಾರಿಗಳು ಅವರ ಹೆಸರನ್ನು ಹೇಳೋದು ಬೇಕಾಗಿಲ್ಲ, ತುಂಬ ನೋವು ಪಡ್ಕೊತಾ ಇದ್ದಾರೆ. ಕೆಲಸ ತಡ ಆಗೋದಕ್ಕೆ ಕಾರಣ ತುಂಗಭದ್ರಾ ಬೋರ್ಡಿಂದ ಸರಿಯಾದ ಒಂದು ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನಿಷ್ಟೇ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ಭೇದ ಭಾವ ಅನ್ನೋದಿಲ್ಲದಾಗೇನೆ ತುಂಗಭದ್ರಾ ನದಿ 3 ರಾಜ್ಯಗಳ ಜೀವ ನಾಡಿ ಇದೆ. 3 ರಾಜ್ಯಗಳಿಗೆ ಜೀವ ಕೊಡುವಂಥ ಒಂದು ರೈತರಿಗೆ ವಿಶೇಷವಾಗಿ ಒಂದು ಪ್ರಾಣದಾತಿ ಅಂತಲೇ ನಾವು ಹೇಳಬೇಕಾಗುತ್ತೆ. ಅನ್ನ ನೀಡುವಂಥ ರೈತರಿಗೆ ಇವತ್ತು ಈ ತಾಯಿ ತುಂಗಭದ್ರೆ 3 ರಾಜ್ಯಗಳಿಗೂ ಮುಖ್ಯ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಅನ್ನೋದು ಇರಬಾರ್ದು. ಹಾಗಾಗಿ ನಮ್ಮ ಕರ್ನಾಟಕ ಅಧಿಕಾರಿಗಳು ಸ್ವಲ್ಪ ಅವರ ನೋವನ್ನು ನನ್ನ ಜೊತೆಯಲ್ಲಿ ವ್ಯಕ್ತಪಡಿಸಿದರು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಈ ಸಮಸ್ಯೆ ಇನ್ನೊಂದು 2 ದಿವಸದಲ್ಲಿ ಬಗೆಹರುತ್ತೆ ಅಂತೇಳಿ ಕನ್ನಯ್ಯ ನಾಯ್ಡು ಅವರು ಮತ್ತು ಅವರ ತಂಡ ನನಗೆ ಹೇಳಿದರು. ಅಂದರೆ ಸೋಮವಾರಕ್ಕೆಲ್ಲ ಇವತ್ತು ನಾವು ನೀರನ್ನು ತಡಿತೇವೆ, ಸಮುದ್ರದ ಪಾಲಾಗಿಲ್ದಂಗೆ ಅಂತೇಳಿ ಅವ್ರು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆ ತುಂಗಭದ್ರಾ ಗೇಟಿಗೆ ಇವತ್ತು ಆ ಸ್ಟಾಪ್ಲರ್ ಗೇಟನ್ನು ಹಾಕೋದ್ರ ಮೂಲಕ ಇವತ್ತು ನೀರನ್ನು ತಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಏನು ಮಾಡ್ತಾ ಇದ್ದಾರೆ ಕನ್ನಯ್ಯ ನಾಯ್ಡು ಅವರು, ಅವರಿಗೆ ದೇವರ ಆಶೀರ್ವಾದ ಮತ್ತು ಇಡೀ ನಮ್ಮ ರೈತರ ಒಳಿತಿಗಾಗಿ ಒಳ್ಳೆಯ ಕೆಲಸ ಆಗ್ಬೋದು. ಹಾಗಾಗಿ ಇದರಲ್ಲಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಅವರು ಸಂಪೂರ್ಣ ಸಹಕಾರ ಕೊಡಬೇಕು. ಹಾಗಿದ್ರೆ ಬೇಗನೆ ಈ ಕೆಲಸ ಮುಗಿಯುತ್ತೆ. ಕರ್ನಾಟಕ ಆಂಧ್ರ ಅನ್ನುವಂಥ ಭೇದ ಭಾವಗಳು ದಯಮಾಡಿ ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬರುವಂಥ ದಿನಗಳಲ್ಲಿ ಮಧ್ಯಪ್ರವೇಶ ಮಾಡಿ 3 ರಾಜ್ಯಗಳನ್ನು ಇವತ್ತು 3 ರಾಜ್ಯಗಳ ಅಧಿಕಾರಿಗಳು ಇರಲೇ ಇದರಲ್ಲಿ, ಆದರೆ ಈ ಸೆಕ್ರೆಟರಿಗಳು ಮೇಲೆ ಅಧಿಕಾರಿಗಳೇನಿದ್ದಾರೆ ಇನ್ನೊಂದು ರಾಜ್ಯದವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಅವರು ನಿಸ್ವಾರ್ಥವಾಗಿ 3 ರಾಜ್ಯಗಳಿಗೆ ನ್ಯಾಯ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆ ನಾವು ಮಾಡೋಣ, ಆ ತಾಯಿ ತುಂಗಭದ್ರೆಯನ್ನು ಕಾಪಾಡಿಕೊಳ್ಳೋಣ. ಇವತ್ತು ಆ ಗೇಟ್ ಅಳವಡಿಕೆ ಕನ್ನಯ್ಯ ನಾಯ್ಡು ಅವರು ಏನೋ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಸೋಮವಾರಕ್ಕೆ ಮುಗಿಯುತ್ತೆ ಅಂತ ಅವ್ರು ಹೇಳಿದ್ದಾರೆ. ಆ ಕೆಲಸ ಬೇಗನೆ ಮುಗಿಯಲಿ. ನಮ್ಮ ಇಡೀ ರೈತರು, ನಮ್ಮ ಕಲ್ಯಾಣ ಕರ್ನಾಟಕ 4 ಜಿಲ್ಲೆ ರೈತರು ಮತ್ತು ಆಂಧ್ರ ತೆಲಂಗಾಣ ಅವರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.